Good morning, my dear students. Today in this video clip, I discuss about a few points, that is definitions, laws, principle, theory, and all these things. Already in previous video clip, I discussed about that is a matter and energy. Yes. Now the new chapter in your syllabus, usually that is in the second chapter, units and dimensions. Before going to that units and dimensions, now we will discuss about that is a physical quantities. ಅಲ್ಲಿ physical quantities ಅಂದರೆ ಏನು? ನಾವು ಫಿಸಿಕ್ಸ್ ನೊಳಗೆ ಏನು ಮಾಡ್ತೀವಿ, ಕೆಲವೊಂದು ಡೆಫಿನೇಷನ್ಸ್ ಅಂತ ಬರ್ತಾವ, ಕೆಲವೊಂದು ಲಾಸ್ ಅಂತ ಬರ್ತಾವ, ಕೆಲವೊಂದು ಪ್ರಿನ್ಸಿಪಲ್ ಅಂತ ಬರ್ತಾವ, ಕೆಲವೊಂದು ಥಿಯರೀಸ್ ಅಂತ ಬರ್ತಾವ. ಬಟ್ ಯಾವುದಕ್ಕೆ ಏನಂತಾರೆ ಅಂತ ಪ್ರೀವಿಯಸ್ ಕ್ಲಾಸ್ನ ಸ್ಟಡಿ ಮಾಡಿರ್ತೀವಿ, ಅದು ನಿಮಗೆ ಗೊತ್ತಿರಲ್ಲ. ಇದಕ್ಕೆ ಲಾ ಅಂತಾರ, ಇದಕ್ಕೆ ಪ್ರಿನ್ಸಿಪಲ್ ಅಂತಾರ ಅಂತ ಹೇಳಿಬಿಟ್ಟು. ಈಗ ನಾವು ನೋಡೋಣ. ಇವಾಗಿಲ್ಲೇ ಡೆಫಿನೇಷನ್ಸ್, ಫಿಸಿಕ್ಸ್ನಲ್ಲಿ ಸಾಕಷ್ಟು ಡೆಫಿನೇಷನ್ಸ್ ಬರ್ತಾವೆ. ನಾವೇನಂತೇಳಿ ಡಿಫೈನ್ ದ ವೆಲಾಸಿಟಿ ಡಿಫೈನ್ ಮಾಡ್ತೀವಿ ನಾವು, ವೆಲಾಸಿಟಿ ಡಿಫೈನ್ ಮಾಡ್ತೀವಿ. ಆಮೇಲೆ ಸ್ಪೀಡ್ ಡಿಫೈನ್ ಮಾಡ್ತೇವೆ, ಸ್ಪೀಡ್ ಎಲ್ಲ ಡಿಫೈನ್ ಮಾಡ್ತೇವೆ. ಆಕ್ಸಲರೇಷನ್, ಮೊಮೆಂಟಮ್, ಫೋರ್ಸ್ ಎಲ್ಲ ಡೆಫಿನೇಷನ್ಸ್ ಸಾಕಷ್ಟು ಬರ್ತವೆ. ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್, ಹೀಗೆಲ್ಲ ನಾವು ಹೇಳ್ತೀವಿ. ಎನರ್ಜಿ, ವರ್ಕ್, ಸೋ ಮೆನಿ ಡೆಫಿನೇಷನ್ಸ್ ಇನ್ ದ ಫಿಸಿಕ್ಸ್. ದೆನ್ ಲಾಸ್ ಬರ್ತವೆ. ಲಾಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ನಾವು ಕೆಲವೊಂದು ಕ್ವಾಂಟಿಟೀಸ್ ಬೇಕಾಗಿರುತ್ತೆ. ಆ ಕ್ವಾಂಟಿಟೀಸ್ ನಾವೇನಂತ ಹೇಳ್ತೀವಿ, ಫಿಸಿಕಲ್ ಕ್ವಾಂಟಿಟೀಸ್. ಲಾ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. There is so many laws in the physics. Faraday's laws of electromagnetic induction. ಸಾಕಷ್ಟು ಬರ್ತವೆ. ಪ್ರಿನ್ಸಿಪಲ್ ಅಂದರೆ ಏನೋ ಒಂದು ಸಿಸ್ಟಮ್ ರನ್ ಆಗಬೇಕಂದ್ರೆ ಒಂದು ಪ್ರಿನ್ಸಿಪಲ್ ಮೇಲೆ ಅದು ರನ್ ಆಗ್ತಿರ್ತದೆ. ಅಕಾರ್ಡಿಂಗ್ ಟು ದಟ್ ಪ್ರಿನ್ಸಿಪಲ್ ಯಾವಾಗಲೂ ಅದು ವರ್ಕ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು, ಫ್ಯಾನ್, ಎಲೆಕ್ಟ್ರಿಕಲ್ ಫ್ಯಾನ್ ಏನು ಮಾಡ್ತದೆ? ವಾಟ್ ಈಸ್ ದಟ್ ಪ್ರಿನ್ಸಿಪಲ್ ಆಫ್ ದ ಎಲೆಕ್ಟ್ರಿಕಲ್ ಫ್ಯಾನ್? Which convert electrical energy into mechanical energy, and also that is said to be heat energy. Electrical energy ಇದನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಮೇನ್ ಪ್ರಿನ್ಸಿಪಲ್. ಯಾವ್ದು ಹೇಳ್ರಿ? ಫ್ಯಾನ್ ಅಂತ. ಆಮೇಲೆ ನೀವು ಹೀಟ್ ಇಂಜಿನ್ ಸ್ಟಡಿ ಮಾಡಿದ್ರಿ. ಹೀಟ್ ಇಂಜಿನ್ ಒಳಗಲ್ಲೇ ಹೀಟ್ ಇಂಜಿನ್ ಒಳಗೆ ಹೀಟ್ ಎನರ್ಜಿ ಸಪ್ಲೈ ಮಾಡ್ತೀರಿ, ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದರ ಪ್ರಿನ್ಸಿಪಲ್ ಏನು? ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಹೀಟ್ ಇಂಜಿನ್ ವಿಚ್ ಕನ್ವರ್ಟ್ the principle of the heat engine which convert heat energy into mechanical energy ಅಂತ ಹೇಳ್ತಾರೆ. ಅದು ಪ್ರಿನ್ಸಿಪಲ್. ಥಿಯರಿ, ನ್ಯೂಟನ್ಸ್ ಥಿಯರಿ, ಕ್ವಾಂಟಮ್ ಥಿಯರಿ ಆಫ್ ಲೈಟ್, ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್. ದೇರ್ ಆರ್ ಸೋ ಮೆನಿ ಥಿಯರೀಸ್. ಥಿಯರಿ ಆಮೇಲೆ ಬರುತ್ತೆ. ಈಗ ಪ್ರತಿಯೊಂದಕ್ಕೂ ನಾವು ಹೇಳ್ಬೇಕಂದ್ರೆ ಫಿಸಿಕಲ್ ಕ್ವಾಂಟಿಟಿ ಬೇಕಾ. ನಮ್ಗೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು? ಆ ಫಿಸಿಕಲ್ ಕ್ವಾಂಟಿಟಿಗೆ ಹೇಳೋದಕ್ಕಿಂತ ಮೊದಲ ನಾನೇನು ಮಾಡ್ತೀನಿ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಹೇಳ್ತೀನಿ. ಇವಾಗಿಲ್ಲ ಅರ್ತ್ ಅದ, ಸನ್ ಅದ, ಇದು ಸೋಲಾರ್ ಸಿಸ್ಟಮ್ ಒಳಗೆ. ಸೋಲಾರ್ ಸಿಸ್ಟಮ್ ತಗೊಳ್ರಿ. ಸೋಲಾರ್ ಸಿಸ್ಟಮ್ ಒಳಗೆ ಏನಾಗುತ್ತೆ, ಸನ್ ಒಂದು ಕಡೆ ಫೋಕಸ್ನಾಗಿದ್ರೆ ಎಲ್ಲ ಪ್ಲಾನೆಟ್ಸ್ ಏನು ಮಾಡ್ತಾರೆ ಬಿಡ್ರಿ, ಅರೌಂಡ್ ದ ಸನ್ ಮೂವ್ ಆಗ್ತಾ ಇರ್ತಾರೆ. ಬಟ್ ಒಂದೊಂದು ಪ್ಲಾನೆಟು ಒಂದೊಂದು ಆರ್ಬಿಟ್ನೊಳಗೆ ಇರುತ್ತೆ. ಅರ್ತ್, Jupiter, Mars, Venus, in the different planets, they are more around the sun in the different planets. Okay. However, what is the force between the sun and the earth? So what type of force? That force is said to be gravitational force. Gravitational force. However, all gravitational force ಹೇಗಿರುತ್ತೆ? How you measure? How they are related? Mass of the sun and mass of the earth. Distance between the sun and the earth, how it is related, that point explained by Newton. Then he give the law, one law, that law is said to be Newton's law of gravitation. Gravitation ಅಂದ್ರೆ ಗೊತ್ತಲ್ಲ ನಿಮಗೆ. Gravitation, any body which is attracted towards the center of the earth or center of the planet, that is called the gravitation. ಅದಕ್ಕೆ ನಾವೇನಂತೀವಿ, gravitation. Whatever the force act on that body toward the center of the earth or a planet, that is said to be gravitational force. A force ನಾವೇನಂತೀವಿ, gravitational force ಅಂತ ಹೇಳ್ತೀವಿ. Now, according to Newton's law of gravitation, here the two bodies of mass m1 and m2,
apart distance r. Now there is a mutual force between the two bodies. How you measure? That force is directly proportional to product of the mass of the two bodies. ಯಾರು ಹೇಳಿದ್ದು? ನ್ಯೂಟನ್ ಹೇಳಿದ್ದು. ನ್ಯೂಟನ್ಸ್ ಲಾ ಹೇಳ್ತು ಏನು? The gravitation force between the two bodies is directly proportional to product of the mass of the two bodies, and that force is inversely proportional to square of the distance between them. ಎರಡರ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಇರ್ತದಲ್ಲ, ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತದೆ. ಎಸ್, ಈ ಕಾಂಬೈನ್ ದೀಸ್ ಟು ಎಫ್ ಈಸ್ ಪ್ರಪೋರ್ಷನಲ್ ಟು m1 into m2 divided by r square. ಇದು ಲಾ. ಇದು ನಾವು ಹೇಳಕತ್ತಿರೋದು ಇದು ಮ್ಯಾಥಮೆಟಿಕಲ್ ಫಾರ್ಮ್ ಒಳಗೆ. ನಾವು ಮ್ಯಾಥಮೆಟಿಕಲ್ ಫಾರ್ಮ್ ಏನು ಮಾಡ್ತೀವಿ, ಶಾರ್ಟ್ ಹ್ಯಾಂಡ್ ಆಗಿ ಯೂಸ್ ಮಾಡ್ತೀವಿ. ಅವಾಗ ಈಕ್ವೇಶನ್ ಬರುತ್ತೆ, ಮ್ಯಾಥಮೆಟಿಕಲ್ ಈಕ್ವೇಶನ್ ಎಫ್ ಇಸ್ ಈಕ್ವಲ್ ಟು ಜಿ m1 into m2 divided by r square. What is g here? G is used to be proportionality constant. That proportionality constant is called gravitational constant. 6.67 into 10 to the power of minus 11 ಬರುತ್ತೆ ಇದ್ರ ವ್ಯಾಲ್ಯೂ. ಹಾಗಾದ್ರೆ ಇಲ್ಲಿ ನಾವೇನೇನು ಅಬ್ಸರ್ವ್ ಮಾಡಿದ್ವಿ, ಇಲ್ಲಿ ಇದು ಲಾ. ಇದು ಈ ಲಾ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಏನೇನು ಬೇಕಾಯಿತು? m1 ಮತ್ತು m2 ಇವೆರಡು ಏನಿವು? m1 and m2 ಮಾಸ್ ಆಫ್ ದ ಬಾಡೀಸ್, ಎರಡು ಮಾಸ್ ಆಫ್ ದ ಬಾಡೀಸ್. ಹಂಗಾರೆ ಆರ್ ಏನಿದು? ಡಿಸ್ಟನ್ಸ್. ಇದು ಡಿಸ್ಟನ್ಸ್ ಅಂದ್ರೆ ಬೇಸಿಕಲಿ ಲೆಂತ್. ಹಂಗಾರೆ ಎಫ್ ಏನಿದು? ಫೋರ್ಸ್. ಇದೇನಿದು? ಫೋರ್ಸ್. ಇದು ಹಾಗಾದ್ರೆ ಇಲ್ಲಿ m1 ಮಾಸ್, ಡಿಸ್ಟನ್ಸ್, ಫೋರ್ಸ್ ಏನಿವು? ಡಿಸ್ಟನ್ಸ್ ಅಂದ್ರೆ ಬೇಸಿಕಲಿ ನಾವೇನಂತ ತಗೋತೀವಿ? ಡಿಸ್ಟನ್ಸ್ಗೆ ಲೆಂತ್ ಅಂತ ತಗೋತೀವಿ. ಅಂದ್ರೆ ನಾವು ಮೆಜರ್ ಮಾಡ್ಬೇಕಾದ್ರೆ ಏನು ಯೂನಿಟ್ ಯೂಸ್ ಮಾಡ್ತೀವಿ? ಮೀಟರ್ ಯೂಸ್ ಮಾಡ್ತೀವಿ. ಇದಕ್ಕೆ ಏನಂತೀವಿ? ಲೆಂತ್. ಡಿಸ್ಟನ್ಸ್ ಅಂದ್ರೆ ಬೇಸಿಕಲಿ ಲೆಂತ್. ಇವು ಏನಿವು? ಲೆಂತ್, ಮಾಸ್, ಫೋರ್ಸ್, ದೀಸ್ ಆರ್ ಯೂಸ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಇವಕ್ಕೆ ನಾವೇನಂತ ಹೇಳ್ತೀವಿ? ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್? ಹಂಗಾರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ದ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಇನ್ ದ ಫಿಸಿಕ್ಸ್, ದೀಸ್ ಆರ್ ಕಾಲ್ಡ್ physical quantities. Physical quantities ಅಂದ್ರೆ the quantities which can be measured, that is called physical quantity. ಮೆಜರ್ ಮಾಡಕ್ಕೆ ಬರ್ತಿರ್ಬೇಕು, ಕ್ವಾಂಟಿಟಿ ಏನಾಗ್ತಿರ್ಬೇಕು, ಮೆಜರ್ ಮಾಡಕ್ಕೆ ಬರ್ತಿರ್ಬೇಕು ಅಂತ ಕ್ವಾಂಟಿಟಿಗೆ ನಾವೇನಂತೀವಿ? ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಾನೆ. ಸೋ ಮೆನಿ ಫಿಸಿಕಲ್ ಕ್ವಾಂಟಿಟೀಸ್: ಲೆಂತ್, ಟೈಮ್, ಮಾಸ್, ಎಲೆಕ್ಟ್ರಿಕ್ ಕರೆಂಟ್, ಫೋರ್ಸ್, velocity, speed, acceleration, displacement, energy, work, momentum. So many physical quantities. ಸಾಕಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವೆ. ಅದರೊಳಗೆ ಮತ್ತೆ ಎರಡು ಟೈಪ್ ಬರ್ತಾವೆ. ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಇನ್ನೊಂದು ಯಾವುದು ಅಂದ್ರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಇನ್ನೊಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಈಗ ನಾನು ಹೇಳ್ತೇನೆ, ಬ್ಯೂಟಿ ಇಸ್ ನಾಟ್ ಎ ಫಿಸಿಕಲ್ ಕ್ವಾಂಟಿಟಿ. ಬ್ಯೂಟಿ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ ಇಲ್ಲ. ಬ್ಯೂಟಿ ಹೆಚ್ಚಿರ್ಬೋದು ಹೇಳ್ತೀವಿ, ಕಡಿಮೆ ಅಂತ ಹೇಳ್ತೀವಿ. ಆದರೆ ಬ್ಯೂಟಿ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಅದು ಮೆಜರ್ ಮಾಡಕ್ಕೆ ಬರಲ್ಲ. ಸ್ವೀಟ್ ಅಂತನೋ, ಭಾಳ ಸ್ವೀಟ್ ಐತಿ, ಕಡಿಮೆ ಸ್ವೀಟ್ ಐತಿ, ಇಷ್ಟ ಹೇಳ್ಬೋದು. ಇಷ್ಟು ಸ್ವೀಟ್ ಐತಿ, ಅಷ್ಟು ಸ್ವೀಟ್ ಐತಿ ಹೇಳಕ್ಕೆ ಬರೋಲ್ಲ. ಅದಕ್ಕೆ ಸ್ವೀಟ್ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ ಇಲ್ಲ. ಆದರೆ ಸ್ವೀಟ್ ಅನ್ನೋದ್ರೊಳಗೆ ಇನ್ನೊಂದು ಪಾಯಿಂಟ್ ಬರ್ತದೆ, ಕಾನ್ಸಂಟ್ರೇಷನ್ ಅಂತ ಹೇಳಿ. ಕಾನ್ಸಂಟ್ರೇಷನ್ ಅಂತ ವರ್ಡ್ ಎಲ್ಲಿ ಬರ್ತದೆ ಹೇಳ್ರಿ? ನಾವೇನು ಮಾಡ್ತೀವಿ? ವಾಟರ್ ತೊಗೊಳ್ತೀವಿ. ವಾಟರ್ ತೊಗೊಂಡು ಏನು ಮಾಡ್ತೀವಿ? ಶುಗರ್ ಡಿಸಾಲ್ವ್ ಮಾಡ್ತೇವೆ. ವಾಟರ್ ತೊಗೊಂಡು ಆ ವಾಟರ್ನಲ್ಲಿ ಶುಗರ್ ಡಿಸಾಲ್ವ್ ಮಾಡಿದರೆ ಆ ನೀರು ಸ್ವೀಟ್ ಇರುತ್ತೆ. ಹೆಚ್ಚಿಗೆ ಸ್ವೀಟ್ ಇರೋದ, ಕಡಿಮೆ ಸ್ವೀಟ್ ಅದ ಅನ್ನೋದು ಸ್ವೀಟ್ ಫಿಸಿಕಲ್ ಕ್ವಾಂಟಿಟಿ ಇಲ್ಲ. ಆದರೆ ಕಾನ್ಸಂಟ್ರೇಷನ್ ಆಫ್ ದ ಶುಗರ್ ಸೊಲ್ಯೂಷನ್, ದಟ್ ಈಸ್ ಅಗೇನ್ ಫಿಸಿಕಲ್ ಕ್ವಾಂಟಿಟಿ. ಮತ್ತು ಕಾನ್ಸಂಟ್ರೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅನಿಸ್ಕೊಳ್ತದೆ. ಸ್ವೀಟ್ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ ಅನಿಸಿಕೊಳ್ಳಂಗಿಲ್ಲ. ಬ್ಯೂಟಿ ಅದು ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಕೆಲವೊಂದು ಫಿಸಿಕ್ಸ್ ಒಳಗೆ ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವೆ. ನಾವು ವಿತ್ ದ ಹೆಲ್ಪ್ ಆಫ್ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಯು ಎಕ್ಸ್ಪ್ಲೈನ್ ದ ಥಿಯರೀಸ್ ಇನ್ ದ ಫಿಸಿಕ್ಸ್, ಯು ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್, ಆ್ಯಂಡ್ ಯು ಗಿವ್ ದ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ ಇಸ್ ಲಾಸ್. ಲಾಗೆ ನಾವೇನಂತ ಹೇಳ್ತೀವಿ? ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾವೆ. ಹಾಗಿದ್ರೆ ಇಲ್ಲಿ ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸು, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸು ಆ ಪಾಯಿಂಟಿಗೆ ಬರೋಣ. ಈಗಿಲ್ಲೇ ಫಿಸಿಕಲ್ ಕ್ವಾಂಟಿಟಿ ಅದರೊಳಗೆ ಯಾವುದು?
fundamental physical quantity. The physical quantity which can be expressed independently, ಅಂದರೆ ಆ ಫಿಸಿಕಲ್ ಕ್ವಾಂಟಿಟಿ ಬೇರೆ ಯಾವುದೋ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇರೋಲ್ಲ ಅಂತ ಫಿಸಿಕಲ್ ಕ್ವಾಂಟಿಟಿಗೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತೀವಿ ಅಥವಾ ಬೇಸ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವುದು? ಲೆಂತ್ ಈಸ್ ದ fundamental physical quantity or base physical quantity. Mass is the fundamental physical quantity. Time is the fundamental physical quantity. Length, mass, time, these are said to be fundamental physical quantities. ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತಾನೆ. ಇದನ್ನ ಹೇಳಬೇಕಿರೋದು CJ ಸಿಸ್ಟಮು, ಆಮೇಲೆ FA ಸಿಸ್ಟಮು, MK ಸಿಸ್ಟಮ್ ಮೇಲೆ ಮಾತ್ರ. ಮತ್ತು ನೀವು SI ಸಿಸ್ಟಮ್ ಆಫ್ ಯೂನಿಟ್ಸ್ ಇವಾಗ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವ, 2 ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವ. ಹಾಗಾದ್ರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ದ ಫಿಸಿಕಲ್ ಕ್ವಾಂಟಿಟಿ which can be expressed in terms of fundamental physical quantities. Once again I repeat, the physical quantity which can be expressed in terms of fundamental physical quantities is called derived physical quantity. ಈಗ ನಾವು ಹೇಳ್ತೇವೆ ಏನು ವೆಲಾಸಿಟಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ವೆಲಾಸಿಟಿ ಎಕ್ಸ್ಪ್ರೆಸ್ ಮಾಡಬೇಕಪ್ಪ. ಇದನ್ನ ನಾವೇನು ಮಾಡ್ತೀವಿ? ಡಿಸ್ಟೆನ್ಸ್ ಕವರ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಹೀಗೆ ಮೆಜರ್ ಮಾಡಿದ್ರೆ ಏನು ಸಿಗುತ್ತೆ ಹೇಳಿ ನಮ್ಗೆ? ಅಲ್ಲೇ ವೆಲಾಸಿಟಿ ಸಿಗುತ್ತೆ. ಡಿಸ್ಟೆನ್ಸ್ ಕವರ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ. ಹಾಗಾದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂದ್ರೆ ಬೇಸಿಕಲಿ ಏನಂತ ಹೇಳಿದೆ? ಅದು ಲೆಂತ್ ಅಂತ ಹೇಳಿದೆ ನಾನು. ಆಮೇಲೆ ಇಲ್ಲಿ ಏನದು? ಟೈಮ್. ಹಾಗಾದ್ರೆ ವೆಲಾಸಿಟಿ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಲೆಂತ್ ಟೈಮ್ ಬೇಕು. ವೆಲಾಸಿಟಿ is expressed in terms of length and time. Hence velocity is said to be derived physical quantity. ಇದೇನಿದು? derived physical quantities. ಈಗ ನಮಗೆ ಲೆಂತ್ ಬೇಕು, ಟೈಮ್ ಬೇಕು, ಎರಡೂ ಕ್ವಾಂಟಿಟಿ ತಗೊಂಡು ನಾವು ಏನು ಮಾಡ್ತೀವಿ? ವೆಲಾಸಿಟಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಿದ್ರೆ ವೆಲಾಸಿಟಿ ಏನದು? derived physical quantity. The physical quantity which is expressed in terms of fundamental physical quantities. This is said to be derived physical quantity. If for example ನಾನು ತಗೊಳ್ತೀನಿ ಏರಿಯಾದೊಳಗೆ ಏನು ಮಾಡ್ತೀವಿ? ಲೆಂತ್ ಇಂಟು ಲೆಂತ್ ತಗೊಳ್ತೇವೆ. ಲೆಂತ್ 2 ಟೈಮ್ ತಗೊಳ್ತೇವೆ. ಒಂದೇ ಫಿಸಿಕಲ್ ಕ್ವಾಂಟಿಟಿನ 2 ಟೈಮ್ಸ್ ತಗೊಂಡು ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ನಾವೇನ್ ಮಾಡ್ತೀವಿ? ಏರಿಯಾ ಯಾವುದೋ ಒಂದು ಏರಿಯಾ ಹೇಳ್ಬೇಕಪ್ಪ, ಏರಿಯಾ ಲೆಂತ್ ಇಂಟು ಬ್ರೆಡ್ ಅಂತ ಬರಿತೀವಿ. ಲೆಂತ್ ಆಗ್ಲಿನೂ ಲೆಂತ್, ಬ್ರೆಡ್ ಆದ್ರೂ ಲೆಂತ್ ಅದು. ಯಾಕಂದ್ರೆ ಎರಡನ್ನೂ ಮೆಜರ್ ಮಾಡ್ಬೇಕಾದ್ರೆ ಮೀಟರ್ ಯೂಸ್ ಮಾಡ್ತೇವೆ ನಾವು, ಯೂನಿಟ್. ಎರಡು ಬೇಸಿಕಲಿ ಲೆಂತ್ ಇವು. ಅದಕ್ಕೆ ಏನು ಮಾಡ್ತೇನೆ ನಾನು? ಏರಿಯಾ ಮೆಜರ್ ಮಾಡ್ಬೇಕಂದ್ರೆ ಲೆಂತ್ ಇಂಟು ಲೆಂತ್ ಅಂದ್ರೆ ಲೆಂತ್ ಅನ್ನ 2 ಟೈಮ್ಸ್ ನೋಡೋಣ. ಈ ತರ ತಗೊಂಡು ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಅದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ನೀವು ವ್ಯಾಲ್ಯೂಮ್ ಹೋಗ್ತೀರಪ್ಪ, ನೀವು ವ್ಯಾಲ್ಯೂಮ್ ಆದ್ರೂ ಕೂಡ ಲೆಂತ್ ಅನ್ನ 3 ಸರ್ಕಲ್ ತಗೊಂಡು ಏನ್ ಮಾಡ್ತೀವಿ? ಎಕ್ಸ್ಪ್ರೆಸ್ ಮಾಡ್ತೇವೆ. ಲೆಂತ್ ಇಂಟು ಲೆಂತ್ ಅಂತ ಹೇಳಿ 3 ಟೈಮ್ಸ್ ತಗೊಂಡು ನಾವೇನ್ ಮಾಡ್ತೀವಿ? ಎಕ್ಸ್ಪ್ರೆಸ್ ಮಾಡ್ತೇವೆ. ಅವಾಗ ವ್ಯಾಲ್ಯೂಮ್ ಕೂಡ ಏನದು? ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸೇಮ್ ಫಿಸಿಕಲ್ ಕ್ವಾಂಟಿಟಿ 2 ಟೈಮ್ಸ್ ಆರ್ 3 ಟೈಮ್ಸ್ ತಗೊಂಡು ಏನೋ ಒಂದು ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಕೂಡ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಅದಕ್ಕೆ ವೆಲಾಸಿಟಿ ಅನ್ನೋದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ಏರಿಯಾ ಅನ್ನೋದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ವ್ಯಾಲ್ಯೂಮ್ ಅನ್ನೋದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ದೇರ್ ಆರ್ ಸೋ ಮೆನಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಯೂಸುವಲಿ the quantity which can be expressed in terms of fundamental physical quantities, this is called derived physical quantity. ಅದಕ್ಕೆ ನಾವು ಏನು ಹೇಳಿ? ಪ್ರಿನ್ಸಿಪಲ್ ಹೇಳಿ, ಲಾಸ್ ಹೇಳಿ, ಥಿಯರೀಸ್ ಎಕ್ಸ್ಪ್ಲೇನ್ ಮಾಡಲಿ, ಯಾವುದನ್ನ ಹೇಳಿ, ಅದಕ್ಕೆ ನಮಗೇನು ಬೇಕು? ಪರ್ಟಿಕ್ಯುಲರ್ ಆಗಿ ಫಿಸಿಕಲ್ ಕ್ವಾಂಟಿಟೀಸ್ ಬೇಕು. ಇವಕ್ಕೆ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತಾನೆ. ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. I want to discuss about, in this video clip, I want to discuss about the physical quantities and the units. Now you say that chapter is units and dimensions. What is physical quantity? The quantity or anything which can be measured, that is called physical quantity. Physical quantity ಅಂದರೆ ಅದೊಂದು ಕ್ವಾಂಟಿಟೀಸ್ ಅವನ್ನ ಮೆಜರ್ ಮಾಡ್ಲಿಕ್ಕೆ ಬರಬೇಕು. ಅಂಥವಕ್ಕೆ ಮಾತ್ರ ನಾವೇನಂತ ಹೇಳ್ತೀವಿ?
ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತಾನೆ. ನಾ ಪ್ರಿವಿಯಸ್ ವಿಡಿಯೋ ಕ್ಲಿಪ್ನಾಗ ಹೇಳಿದೆ, ಬ್ಯೂಟಿ ಇಸ್ ನಾಟ್ ಎ ಫಿಸಿಕಲ್ ಕ್ವಾಂಟಿಟಿ. ಹೌದಾ? ಆಮೇಲೆ ಸ್ವೀಟ್ ಈಸ್ ನಾಟ್ ಎ ಫಿಸಿಕಲ್ ಕ್ವಾಂಟಿಟಿ. ಬ್ಯೂಟಿಫುಲ್ ಇಟ್ ಇಸ್ ನಾಟ್ ಎ ಫಿಸಿಕಲ್ ಕ್ವಾಂಟಿಟಿ. ಇಟ್ ಇಸ್ ನಾಟ್ ಎ ಮೆಸರೇಬಲ್ ಕ್ವಾಂಟಿಟಿ. ಅದಕ್ಕದು ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು? ಮೆಜರ್ ಮಾಡ್ಲಿಕ್ಕೆ ಬರ್ತಿರಬೇಕು ಮತ್ತು ನಾವು ಫಿಸಿಕ್ಸ್ನೊಳಗೆ ನಾವು ಯೂಸ್ ಮಾಡ್ತಿರ್ತೇವೆ ಅಂಥ ಕ್ವಾಂಟಿಟಿಗೆ ನಾವೇನು ಹೇಳ್ತೀವಿ? ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಾನೆ. ನಾನು ಲಾಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದೆ. ಏನಂದ್ರೆ ಲೆಂತ್, ಮಾಸ್, ಟೈಮು ಇವೆಲ್ಲ ಫಿಸಿಕಲ್ ಕ್ವಾಂಟಿಟಿ. ವೆಲಾಸಿಟಿ, ಆಕ್ಸಲರೇಷನ್ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ನಾ ಹೇಳಿದ್ದೆ. ಅದರೊಳಗೆ ಮತ್ತೆ ನಾವೇನು ಮಾಡ್ತೀವಿ? ಫಂಡಾಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಬೇರೆ, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್, ಇನ್ನೊಂದು ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ತಗೊಳ್ತಾವೆ. ಏನಿದು ಫಂಡಾಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ? ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇಂಡಿಪೆಂಡೆಂಟ್ಲಿ. ದಟ್ ಫಿಸಿಕಲ್ ಕ್ವಾಂಟಿಟಿ ಇಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟಿ. ಬೇರೆ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಇರೋಂಗಿಲ್ಲ. It expressed independently, naturally. That quantity is said to be fundamental physical quantity. ನಾವು ಇಲ್ಲಿ ಬಿಗಿನಿಂಗ್ 3 ಫಿಸಿಕಲ್ ಕ್ವಾಂಟಿಟಿ ತಗೋತೀವಿ. ಯಾವುದದು? ಲೆಂತ್, ಮಾಸ್ ಮತ್ತು ಟೈಮ್. ಇವು 3 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಲೆಂತ್ ನೋಡಿ ಫಿಸಿಕಲ್ ಕ್ವಾಂಟಿಟಿ ಅನ್ಬೋದು. ಯಾಕೆ ಮೆಜರ್ ಮಾಡ್ಲಿಕ್ಕೆ ಬರ್ತೈತಿ? ಮೀಟರ್ನಿಂದ ಮೆಜರ್ ಮಾಡ್ತೇವೆ ನಾವು. ಮಾಸ್ ಇದು ಮೆಜರ್ ಮಾಡ್ಲಿಕ್ಕೆ ಬರ್ತೈತಿ, ಕಿಲೋಗ್ರಾಮ್ನಿಂದ ಮೆಜರ್ ಮಾಡ್ತೇವೆ. ಟೈಮ್ ಇದು ಮೆಜರ್ ಮಾಡ್ಲಿಕ್ಕೆ ಬರ್ತೈತಿ, ಇದು ಸೆಕೆಂಡ್ನಿಂದ ನಾವು ಮೆಜರ್ ಮಾಡ್ತೇವೆ. ಓಕೆ, ಈಗ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದೆ. ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟಿ SI ಸಿಸ್ಟಮ್ಗಳಾಗ ಬರುತ್ತೆ. ಹೇಳೋಣ, ಪ್ಲೇನ್ ಆ್ಯಂಗಲ್ ಆ್ಯಂಡ್ ಸಾಲಿಡ್ ಆ್ಯಂಗಲ್ ಅಂತ ಬರ್ತದೆ. ಅವೆರಡಕ್ಕೂ ನಾವು ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೇವೆ. ಸರಿ, ಇಲ್ಲಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ನಾ ಹೇಳಿದೆ ನಾನು ಏನಂದ್ರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು? ಅದು ಫಿಸಿಕಲ್ ಕ್ವಾಂಟಿಟಿ. ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ತೊಗೊಂಡು ಎಕ್ಸ್ಪ್ರೆಸ್ ಮಾಡ್ತಾನೆ. ಇದಕ್ಕಿಂತ ಮೊದಲಿನ ಪ್ರೀವಿಯಸ್ ವಿಡಿಯೋ ಕ್ಲಿಪ್ನಾಗ ಹೇಳಿದೆ. ಏನು ಹೇಳಿದೆ ಹೇಳ್ರಿ? ವೆಲಾಸಿಟಿ ತೊಗೊಂಡು ಹೇಳಿದೆ ನಾನು. ವೆಲಾಸಿಟಿ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ಡಿಸ್ಟೆನ್ಸ್ ಕವರ್ ಡಿವೈಡೆಡ್ ಬೈ ಟೈಮ್ ಟೇಕ್ ಅಂತ ತೊಗೊಳ್ತೀವಿ. ಆ ಡಿಸ್ಟೆನ್ಸ್ ಕವರ್ ಡಿವೈಡೆಡ್ ಬೈ ಟೈಮ್ ಟೇಕ್ ಅಂತ ತಗೊಂಡ್ರೆ ಡಿಸ್ಟೆನ್ಸ್ ಬೇಸಿಕಲಿ ಏನದು? ಲೆಂತ್. ಬೇಸಿಕಲಿ ಏನದು? ಲೆಂತ್. ಯಾವುದು? ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಡಿವೈಡ್ ಬೈ ಟೈಮ್. ಹಾಗೆ ಲೆಂತ್ ಡಿವೈಡೆಡ್ ಬೈ ಟೈಮ್ ಅಂದಾಗ ಅಲ್ಲಿ ಲೆಂತ್ ಟೈಮ್ ತೊಗೊಂಡು ಹೇಳ್ತಾ ಇದ್ದೀವಿ ನಾವು ವೆಲಾಸಿಟಿನ. ಅದಕ್ಕೆ ವೆಲಾಸಿಟಿ ಏನದು? ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಹೌದಾ? ಅದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಯಾವುದು? ವೆಲಾಸಿಟಿ. ಹಾಗೆ ಭಾಳಷ್ಟು ಬರ್ತವೆ. ಮೊಮೆಂಟಮ್ ಬರ್ತದ, ಫೋರ್ಸ್ ಬರ್ತದ, ಆಕ್ಸಲರೇಷನ್ ಬರುತ್ತೆ, ಹೀಗೆಲ್ಲ ಬರುತ್ತೆ. ನಾ ಮೆಜರ್ಮೆಂಟ್, ಏನಿದು ಮೆಜರ್ಮೆಂಟ್? ಮೆಜರ್ಮೆಂಟ್ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಬೇಕು. ಏನು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಫಿಸಿಕಲ್ ಕ್ವಾಂಟಿಟಿ. ಈಗ ನಾವು ಹೇಳ್ತೀವಿ ಸ್ಟ್ಯಾಂಡರ್ಡ್ ಲೆಂತ್ ಅಂದ್ರೆ 1 ಮೀಟರ್. 1 ಮೀಟರ್ ಇಸ್ ಸ್ಟ್ಯಾಂಡರ್ಡ್ ಲೆಂತ್. ಹಾಗಿದ್ರೆ ಈಗಿಲ್ಲೇ ಮಾಸ್ 1 ಕಿಲೋಗ್ರಾಮ್ ಸ್ಟ್ಯಾಂಡರ್ಡ್ ಮಾಸ್. ಟೈಮ್ 1 ಸೆಕೆಂಡ್, ಇದು ಸ್ಟ್ಯಾಂಡರ್ಡ್ ಟೈಮ್. ಮೆಜರ್ಮೆಂಟ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಮೆಜರ್ಮೆಂಟ್? ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ compared with its standard physical quantity, that is called measurement. ಈಗ ವೈರ್ ಇದೆಯಪ್ಪ, ಇದು ವೈರ್, ಇದು ನನಗೆ ಗಿವನ್ ವೈರ್. ಆಮೇಲೆ ಈಗ ಒಂದು ಸ್ಟ್ಯಾಂಡರ್ಡ್ ಲೆಂತ್ ಇದೆ, ಅದು 1 ಮೀಟರ್ ಐತಿ ಅಂತ ತಿಳ್ಕೊ. ನಾವು ಅಳತೆಗಳು ಹಾಕ್ತಾವೆ. ಏನು? 1, 2, 3. ಸ್ಟ್ಯಾಂಡರ್ಡ್ ಲೆಂತ್ ಅಂದ್ರೆ 1 ಮೀಟರ್. ಈಗ ಇದ್ರದ್ದು ಲೆಂತ್ ಬರಿತೀವಿ. ಏನು ಲೆಂತ್ ಬರಿತೀವಿ? ಇದರ ಲೆಂತ್ ಇದರ 3 ಟೈಮ್ಸ್ ಇದೆ. 3 ಟೈಮ್ಸ್ ಅಂದ್ರೆ 3 × 1 ಮೀಟರ್ ಅಂದ್ರೆ 3 ಮೀಟರ್. ನಾವೇನು ಮಾಡಿದ್ವಿ? ಇದ್ರ ಜೊತೆಗೆ ಇದನ್ನ ಕಂಪ್ಯಾರಿಸನ್ ಮಾಡಿದ್ವಿ. ಅಂದ್ರೆ
ಇದ್ರ ಜೊತೆಗೆ ಕಂಪ್ಯಾರಿಸನ್ ಮಾಡಿದಾಗ ಏನಾಯ್ತು, ಹಾಗಾದ್ರೆ ನಮಗೆ ಗಿವನ್ ವೈರ್ ಲೆಂತ್ ಇದರ 3 ಪಟ್ಟು ಇದೆ. 3 ಪಟ್ಟು ಅಂತ ಹೇಳ್ತಾರಲ್ಲ, 3 ಟೈಮ್ಸ್ ಅಂತ ಹೇಳ್ತಾರಲ್ಲ, 3 ಟೈಮ್ಸ್ ಯಾವ 1 ಮೀಟರ್, 3 ಟೈಮ್ಸ್ ಆಫ್ 1 ಮೀಟರ್. 3 ಟೈಮ್ಸ್ ಆಫ್ 1 meter means 3 times its standard quantity. 3 times its standard quantity. This is standard quantity. Now, once again I repeat, measurement means the given quantity which is compared with its standard quantity. Compared with its standard quantity is called measurement. ನಾನು ಲೆಂತ್ ಎಕ್ಸಾಂಪಲ್ ತೊಗೊಂಡು ಹೇಳಿದೆ ನಾನು. ಈಗ ಇದು ಏನೋ ಇದೆಯಪ್ಪ, ಇಷ್ಟೇನೋ ಇದೆ. ಈಗ ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1 kg. 1 kg ಇಸ್ ದ ಸ್ಟ್ಯಾಂಡರ್ಡ್ ಮಾಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮಾಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1 kg. ಇದು ಎಷ್ಟು ಪಟ್ಟಿದೆ? ಫಾರ್ ಎಕ್ಸಾಂಪಲ್ ಇದ್ರ ಮಾಸ್ 4 times of 1 kg. ಇಟ್ ಮೀನ್ಸ್ ದಟ್ ಈಸ್ 4 kg. 4 times of this one. It's a comparison. Once again I repeat, measurement. It is the comparison of a given physical quantity with its standard physical quantity. Length measure ಮಾಡಬೇಕಾಗಿದೆ ಅಂತಂದ್ರೆ ಅದು ಎದಕ್ಕೆ ಕಂಪ್ಯಾರಿಸನ್ ಮಾಡಬೇಕು? ಇಟ್ಸ್ ಸ್ಟ್ಯಾಂಡರ್ಡ್ ಲೆಂತ್ ಮೇಲೆ ಕಂಪ್ಯಾರಿಸನ್ ಮಾಡಬೇಕು. ಈ ಮಾಸ್ ಇದೆಯಪ್ಪ, ಈ ಮಾಸ್ ಎದಕ್ಕೆ ಕಂಪ್ಯಾರಿಸನ್ ಮಾಡಬೇಕು? ಇಟ್ಸ್ ಸ್ಟ್ಯಾಂಡರ್ಡ್ ಮಾಸಿಗೆ ಕಂಪ್ಯಾರಿಸನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಮಾಸ್ ಏನು? 1 kilogram. ಟೈಮ್ ಇದೆಯಪ್ಪ, ಅದನ್ನ ಎದಕ್ಕೆ ಕಂಪ್ಯಾರಿಸನ್ ಮಾಡ್ತೀವಿ? ಇಟ್ಸ್ ಸ್ಟ್ಯಾಂಡರ್ಡ್ ಟೈಮ್ 1 second. ಹೀಗೆ ಮೆಜರ್ಮೆಂಟ್ ಅಂತಂದ್ರೆ ಇಟ್ ಈಸ್ ದ ಕಂಪ್ಯಾರಿಸನ್ ಆಫ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಇಟ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಸ್ ಕಾಲ್ಡ್ ಮೆಜರ್ಮೆಂಟ್. ಹಾಗಾದ್ರೆ ಇಲ್ಲಿ ಮೆಜರ್ ಮಾಡಬೇಕಾದ್ರೆ ಯೂನಿಟ್ ಬೇಕು. ಈಗ ಯೂನಿಟ್ ಅಂದ್ರೆ ಏನು? ಲೆಂತ್ ಮೆಜರ್ ಮಾಡಲಿಕ್ಕೆ ಒಂದು ಯೂನಿಟ್ ಅದಪ್ಪ, ಮೀಟರ್. ಏನಂತೀವಿ? ಮೀಟರ್. ಸಿಂಬಾಲ್ ಎಂ. ಹಂಗಾರೆ ಲೆಂತ್ ಮೆಜರ್ ಮಾಡಬೇಕಾದ್ರೆ ನಾವು ಮೀಟರ್ ತಗೊಳ್ತೇವೆ. ಮೀಟರ್ ಏನಿದು? ಒಂದು ನೇಮ್ ಇದು. ಹಂಗಾರೆ ವಾಟ್ ಈಸ್ ದ ಯೂನಿಟ್? ದ ಚೂಸನ್ ಸ್ಟ್ಯಾಂಡರ್ಡ್ ನೇಮ್ ಆಫ್ ದ ಸೇಮ್ ಕೈಂಡ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ. ಇಟ್ ಈಸ್ ಯೂಸ್ ಟು ಮೆಜರ್ ದ ಫಿಸಿಕಲ್ ಕ್ವಾಂಟಿಟಿ. ದಿಸ್ ಈಸ್ ಕಾಲ್ಡ್ ಯೂನಿಟ್. ಇದಕ್ಕೆ ನಾವೇನಂತ ಯೂನಿಟ್. ಯಾವಾಗಲೂ ಮೆಜರ್ಮೆಂಟ್ಗೆ ಯೂನಿಟ್ ಕಂಪಲ್ಸರಿ ಬೇಕು. ಯೂನಿಟ್ ಇಲ್ಲದೆ ನಾವೇನು ಮಾಡಲಿಕ್ಕೆ ಬರಲ್ಲ, ಮೆಜರ್ಮೆಂಟ್ ಮಾಡಕ್ಕೆ ಬರಲ್ಲ. ಈ ಫಾರ್ ಎಕ್ಸಾಂಪಲ್ ಮಾಸ್ ಮೆಜರ್ ಮಾಡಲಿಕ್ಕೆ ಕಿಲೋಗ್ರಾಮ್. ಕಿಲೋಗ್ರಾಮ್ ಇಸ್ ದ ಚೂಸನ್ ಸ್ಟ್ಯಾಂಡರ್ಡ್ ನೇಮ್ ಆಫ್ ದ ಸೇಮ್ ಕೈಂಡ್ ಆಫ್ ದ ಮಾಸ್. ಮಾಸ್ ನಮ್ಮ ತಲೆಯೊಳಗೆ ಮಾಸ್ ಅಂದ ತಕ್ಷಣ ಇಷ್ಟು ಕಿಲೋಗ್ರಾಮ್. ಕಿಲೋಗ್ರಾಮ್ ಏನದು? ಚೂಸನ್ ಸ್ಟ್ಯಾಂಡರ್ಡ್ ನೇಮ್. ಏನದು? ಯೂನಿಟ್. ಅದು ಯಾವುದ್ರದ್ದು? ಮಾಸ್. ಸೆಕೆಂಡ್ ಇಸ್ ದ ಚೂಸನ್ ಸ್ಟ್ಯಾಂಡರ್ಡ್ ನೇಮ್ used to measure the time. Therefore, unit andrenu, it is the chosen standard name of the same kind of the physical quantity is called unit. ಅಂದ್ರೆ ನಮಗ ಇದನ್ನ ಮೆಜರ್ ಮಾಡ್ಲಿಕ್ಕೆ ಇದನ್ನೇ ತಗೋಬೇಕು, ಇದನ್ನ ಮೆಜರ್ ಮಾಡ್ಲಿಕ್ಕೆ ಇದನ್ನೇ ತಗೋಬೇಕು. ಫಾರ್ ಎಕ್ಸಾಂಪಲ್ ಎಷ್ಟೋ ಓಲ್ಡನ್ ಡೇಸ್ ಒಳಗ ನಾವು ಕೆಟರ್ ಅಂತ ವರ್ಡ್ ಯೂಸ್ ಮಾಡಿರ್ತೀವಿ. ನಾ ಲೆಂತ್ ಮೆಜರ್ ಮಾಡ್ಲಿಕ್ಕೆ ಕೆಟರ್ ಅಂತ ಯೂಸ್ ಮಾಡಿದ್ವಿ ವರ್ಡ್. ನಾವು ಈಗಲೂ ಏನು ಮಾಡ್ತಿದ್ವಿ ನೋಡ್ರಿ, ಕೆಟರ್ ಅಂತಲೇ ಯೂಸ್ ಮಾಡ್ತಿದ್ವಿ. ಅವಾಗ ಏನು ಯೂಸ್ ಮಾಡಿದ್ರೆ ಹೇಳ್ರು? ಮೀಟರ್ ಅಂತ ಯೂಸ್ ಮಾಡಿದ್ರು ನೇಮ್. ಅದು ಇವಾಗಲೂ ನಾವೇನು ಮಾಡ್ತೀವಿ? ಮೀಟರ್ ಅಂತಲೇ ಯೂಸ್ ಮಾಡಿ. ಈಸಿ ಕನ್ವಿನ್ಸ್ ಇರಬೇಕು, ಈಸಿ ನಮಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಂದಿರಬೇಕು ಅಂತ ಒಂದು ಇಂಪಾರ್ಟೆಂಟ್ ಚೂಸನ್ ಸ್ಟ್ಯಾಂಡರ್ಡ್ ನೇಮ್ ಯೂಸ್ ಮಾಡಿ ನಾವು ಮಾಡ್ತೀವಿ, ಮೆಜರ್ಮೆಂಟ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ? ಯೂನಿಟ್ ಅಂತ ಹೇಳ್ತೀವಿ ನಾವು. ಯೂನಿಟ್ ಅಂತ. ಈ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಯೂನಿಟ್ ಆಫ್ ಲೆಂತ್? ಮೀಟರ್. What is the unit of mass? Kilogram. What is the unit of time? Second. ಹೀಗೆ ನಾವು ಒಂದು ಚೂಸನ್ ಸ್ಟ್ಯಾಂಡರ್ಡ್ ನೇಮ್ ಯೂಸ್ ಮಾಡ್ತೀವಿ. ಇದಕ್ಕೆ ಮೆಜರ್ಮೆಂಟ್ಗೋಸ್ಕರ. ಅದಕ್ಕೆ ನಾವೇನಂತ ಹೇಳ್ತೀವಿ? ಯೂನಿಟ್ ಅಂತ ಹೇಳ್ತೀವಿ. ಸರಿ, ಹಂಗಾರೆ ಫಂಡಮೆಂಟಲ್ ಯೂನಿಟ್ಸ್ ಅಂತ, ಬೇಸ್ ಯೂನಿಟ್ಸ್ ಅಂತ, ಫಂಡಮೆಂಟಲ್ ಯೂನಿಟ್ಸ್ ಅಂತೀವಿ ಅಥವಾ ಬೇಸ್ ಯೂನಿಟ್ಸ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಫಂಡಮೆಂಟಲ್? ದ ಯೂನಿಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ which can be expressed independently, naturally. This is called fundamental unit. In other words, the unit of the fundamental physical quantity is called fundamental units. What are the fundamental units? ಇಲ್ಲಿ ನಾವು ತಗೊಳ್ಬೇಕಾದ್ರೆ ಮೀಟರ್ is the fundamental unit, kilogram is the fundamental unit, second is the fundamental unit. Yes, that's involved. ಏನಿವು? ಮೀಟರ್, ಕಿಲೋಗ್ರಾಮ್ and second
ದೀಸ್ ಆರ್ ಯು ಸೆಟ್ ಟು ಬಿ ಫಂಡಮೆಂಟಲ್ ಯೂನಿಟ್ಸ್. ಇವಕ್ಕೆ ನಾವೇನಂತೀವಿ ಫಂಡಮೆಂಟಲ್ ಯೂನಿಟ್ಸ್. ಒನ್ಸ್ ಅಗೇನ್ ರಿಪೀಟ್, ಇವಕ್ಕೆ ನಾವೇನಂತೀವಿ ಫಂಡಮೆಂಟಲ್ ಯೂನಿಟ್ಸ್. ಮೀಟರ್, ಕಿಲೋಗ್ರಾಮ್, ಸೆಕೆಂಡ್. ಏನಿದೆ ಅರ್ಥ? Now units of the fundamental physical quantities are called fundamental units. Or in other words, now here you have to be the units which are expressed independently. The units which are expressed independently are called fundamental units. Derived unit ಅಂದ್ರೆ the unit of the derived physical quantity is called derived unit. Unit of the derived physical quantity is called derived unit. ಹೌದಾ? ಆಮೇಲೆ the unit of the derived physical quantity which can be expressed in terms of fundamental units is called derived unit. For example, ನಾನು ತೋರಿಸ್ತೀನಿ ವೆಲಾಸಿಟಿ ಅಂತ ಹೇಳಿದೆ. ನಾನು ಏನಂತ ಬರಿತೀವಿ? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಬರಿತೀವಿ. ಹಾಗಾದ್ರೆ ಡಿಸ್ಟನ್ಸ್ ಅಂದ್ರೆ ನಾವು ಬೇಸಿಕಲಿ ಲೆಂತ್ ಅಂತವ, ಇದು ಟೈಮ್ ಅಂತ ಹೇಳ್ತವ. ಅಂದ್ರೆ ಮೀಟರ್ ಬೈ ಸೆಕೆಂಡ್, ಅಂದ್ರೆ ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಈಸ್ ದ derived unit. Meter, kilogram, second, these are the fundamental units. Meter per second is the derived unit. Velocity, derived physical quantity. Meter per second, derived unit. ಇಷ್ಟೆಲ್ಲ ಹೇಳ್ತಾನೆ. ಹಂಗಾದ್ರೆ ನಾವು ಓಲ್ಡನ್ ಡೇಸ್ನೊಳಗೆ ಬೇರೆ ಬೇರೆ ಸಿಸ್ಟಮ್ ಯೂಸ್ ಮಾಡ್ತೇವೆ. ಮೇನ್ಲಿ 3 ಸಿಸ್ಟಮ್ಸ್. Nowadays use SI system, CGS system, FES system and MKS system ಅಂತೇಳಿ ನಾವು ಬೇರೆ ಬೇರೆ ಸಿಸ್ಟಮ್ ಆಫ್ ಯೂನಿಟ್ಸ್ ನಾವೇನು ಮಾಡ್ತೀವಿ ಯೂಸ್ ಮಾಡ್ತಿದ್ವಿ. ಈಗ ಇಲ್ಲೇ CGS ಸಿಸ್ಟಮ್ ಅಂತ ಬಂದ್ವಿ ಅಂತ ತಿಳ್ಕೊ. ಇಲ್ಲೇ ಲೆಂತ್ ಆಮೇಲೆ ಮಾಸ್ ಆಮೇಲೆ ಟೈಮ್. CGS ಸಿಸ್ಟಮ್ನೊಳಗೆ ಲೆಂತನ್ನು ಸೆಂಟಿಮೀಟರಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ, ಮೆಜರ್ ಮಾಡ್ತೇವೆ. ಮಾಸ್ ಅನ್ನ ಗ್ರಾಮ್ನಿಂದ ಮಾಡ್ತೇವೆ. ಇದು ಸೆಂಟಿಮೀಟರ್ನಿಂದ ಮೆಜರ್ ಮಾಡ್ತೇವೆ, ಇದು ಗ್ರಾಮ್ನಿಂದ ಮೆಜರ್ ಮಾಡ್ತೇವೆ, ಇದು ಸೆಕೆಂಡ್ನಿಂದ ಮೆಜರ್. FES ಸಿಸ್ಟಮ್ನೊಳಗೆ ಇದನ್ನೇನು ಮಾಡ್ತೇವೆ? ಫೂಟ್ನಿಂದ ಮೆಜರ್ ಮಾಡ್ತೇವೆ ಲೆಂತ್. ಮಾಸ್ ಅನ್ನ ಪೌಂಡ್ನಿಂದ ಮೆಜರ್ ಮಾಡ್ತೇವೆ. ಆಮೇಲೆ ಟೈಮ್ ಅನ್ನ ಸೆಕೆಂಡ್ನಿಂದ ಮೆಜರ್ ಮಾಡ್ತೇವೆ. MKS ಸಿಸ್ಟಮ್ನೊಳಗೆ ಲೆಂತ್ ಅನ್ನ ಮೀಟರಿಂದ ಮೆಜರ್ ಮಾಡ್ತೇವೆ. ಮಾಸ್ ಅನ್ನ ಕಿಲೋಗ್ರಾಮ್ನಿಂದ ಮೆಜರ್ ಮಾಡ್ತೇವೆ. ಟೈಮ್ ಅನ್ನ ಸೆಕೆಂಡ್ನಿಂದ ಮೆಜರ್ ಮಾಡ್ತೇವೆ. ಇದಕ್ಕೆ ನಾವೇಂತೀವಿ? ನಾವು ಆಲ್ ಓವರ್ ದಿ ವರ್ಲ್ಡ್ ಓಲ್ಡನ್ ಡೇಸ್ ಒಂದೊಂದು ದೇಶದೊಳಗೆ ಒಂದೊಂದು ಥರ ಸಿಸ್ಟಮ್ ಆಫ್ ಯೂನಿಟ್ಸ್ ಯೂಸ್ ಮಾಡೋರು. ಅದಕ್ಕೆ ಎಲ್ಲರೂ ಸೇರಿ ಒಂದು ಕಾನ್ಫರೆನ್ಸ್ ಮಾಡಿ ನೌ ಡೇಸ್ ಏನು ಮಾಡ್ತಾನೋ SI ಸಿಸ್ಟಮ್ ಮಾತ್ರ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ವಿಡಿಯೋ SI ಸಿಸ್ಟಮ್ ನೋಡೋಣ. ಥ್ಯಾಂಕ್ ಯು.